ಅಲ್ಲಿ ಅತಿ ಹೆಚ್ಚು ಭೂಸ್ವಾಧೀನ ಆಗಿರುವಂಥ ತಾಲೂಕಲ್ಲಿ ಬಹುಶಃ ಆನೇಕಲ್ ತಾಲೂಕು ಮೊದಲ ಸ್ಥಾನದಲ್ಲಿದೆ. ಇವಾಗ ಅಳಿದುಳಿದಿರುವ ಅಷ್ಟೋ ಇಷ್ಟೋ ಜಮೀನನ್ನು ಅಲ್ಲೊಂದಷ್ಟು ಜನ ರೈತರು ಉಳುಮೆ ಮಾಡ್ತಾ ಇದ್ದಾರೆ, ಬದುಕು ಕಟ್ಕೊಳ್ತಾ ಇದ್ದಾರೆ. ಈಗ ಅಂಥವ್ರನ್ನೂ ಸಹ ಒಕ್ಕಲೆಬ್ಸೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಸರ್ಜಾಪುರ ಹೋಬಳಿನಲ್ಲಿ ಸುಮಾರು 2,500 ಎಕರೆಯನ್ನು ಈಗ ಭೂಸ್ವಾಧೀನ ಮಾಡ್ಕೊಳ್ಳೋದಕ್ಕೆ ಸರ್ಕಾರ ಮುಂದಾಗಿದೆ. ಅದರ ವಿರುದ್ಧವಾಗಿ 2.5 ವರ್ಷಗಳಿಂದ ಅಂದೇನಹಳ್ಳಿಯಲ್ಲಿ ಹೋರಾಟ ನಡೀತಾ ಇದೆ. ಈಗ 1 ವರ್ಷದಿಂದ ಮುತ್ತಾನಲ್ಲೂರಲ್ಲಿ ನಿರಂತರವಾಗಿ ಅಹೋರಾತ್ರಿ ಧರಣಿ ನಡೀತಾ ಇದೆ. ಸರ್ಕಾರ ಈ ಭೂಸ್ವಾಧೀನವನ್ನು ಕೈ ಬಿಡಬೇಕು ಅಂತೇಳಿ ರೈತರು ಸೇರಿದಂತೆ ಅನೇಕ ಸಾಮಾಜಿಕ ಹೋರಾಟಗಾರರು, ವಿವಿಧ ಸಂಘಟನೆಗಳ ಮುಖಂಡರುಗಳು ಸಹ ಸ್ಥಳಕ್ಕೆ ಬಂದು ಒತ್ತಾಯಿಸಿದ್ದಾರೆ. ಸರ್ಕಾರ ಹಿಂದೆ ಸರಿದಿರುವಂಥ ಸಂದರ್ಭದಲ್ಲಿ 1-2 ವಾರಗಳ ಹಿಂದೆ ಆನೇಕಲ್ ಸರ್ಜಾಪುರ ಹೋಬಳಿಯ ರೈತರು KDBಗೆ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳೋದಕ್ಕೆ, ಭೂಸ್ವಾಧೀನವನ್ನು ಕೈ ಬಿಡೋದಕ್ಕೆ ಹೇಳೋದಕ್ಕೆ ಅಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಹೋದಾಗ ಪೊಲೀಸರಿಗೆ ಹೋದಾಗ ಭಾಳ ಕೆಟ್ಟ ರೀತಿಯಲ್ಲಿ ಬೆಂಗಳೂರು ನಗರ ಪೊಲೀಸರು ದೌರ್ಜನ್ಯವನ್ನು ಮಾಡಿದ್ದಾರೆ. ಮಹಿಳೆಯರನ್ನೆಲ್ಲ ಎಳೆದಾಡಿದ್ದಾರೆ, ಮುಖಂಡಗಳೆಲ್ಲ ಹೊಡೆದಿದ್ದಾರೆ. ಈಗ ಚಿನ್ನಪ್ಪ ಅವರು ಸಮೇತವಾಗಿ ಹಲವಾರನ್ನ ಒಂದು ಮ್ಯಾನ್ ಹ್ಯಾಂಡಲ್ ಮಾಡಿದ್ದಾರೆ. ಇದನ್ನು ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಖಂಡಿಸುತ್ತೆ. ಹಿಂದೆನೂ ಸಹ 1 ವರ್ಷದಿಂದ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತಿರುವಂಥ ರೈತರ ಪರವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹಲವಾರು ಸಂದರ್ಭದಲ್ಲಿ ಬಂದು ಹೋರಾಟವನ್ನು ಬೆಂಬಲಿಸಿದೆ. ಈ ಸಂದರ್ಭದಲ್ಲಿ ಈ ಬಲವಂತದ ಅನೈತಿಕ ಕಾನೂನು ಬಾಹಿರ ಭೂಸ್ವಾಧೀನವನ್ನು ಕೈ ಬಿಡಬೇಕು ಮತ್ತು ಪೊಲೀಸು ದೌರ್ಜನ್ಯವನ್ನು ಖಂಡಿಸಬೇಕು ಅಂತೇಳಿ ನಾವು ಇದೇ 18ನೇ ತಾರೀಕು ಜುಲೈ 2026ರಂದು ದೊಮ್ಮಸಂದ್ರದಿಂದ ಆರಂಭಿಸಿ ಮುತ್ತಾನಲ್ಲೂರು ತನಕ ಎಲ್ಲ 11 ಗ್ರಾಮಗಳ ಮೂಲಕ ಒಂದು ಬೈಕ್ ಜಾಥಾವನ್ನು ಮಾಡ್ತಾಯಿದ್ದೀವಿ. ಆ ಮೂಲಕ ಸ್ಥಳೀಯ ರೈತರಿಗೆ, ಜನರಿಗೆ ಒಂದು ವಿಶ್ವಾಸವನ್ನು ತುಂಬುವಂತಹ ಮತ್ತು ಈ ಹೋರಾಟದಲ್ಲಿ ರಾಜ್ಯದ ಅನೇಕ ಜನರ ಒಂದು ಬೆಂಬಲ, ನೈತಿಕ ಬೆಂಬಲ ನಿಮಗಿದೆ. ನೀವು ಹೋರಾಟವನ್ನು ಕೈ ಬಿಡಬೇಡಿ ಮತ್ತು ಇದು ನಿಮ್ಮ ಹಕ್ಕು, ಭೂಮಿ ನಿಮ್ಮ ಹಕ್ಕು. ಆ ಹಕ್ಕನ್ನು ಉಳಿಸ್ಕೊಳ್ಳಿ. ಮತ್ತು ಸರ್ಕಾರ ಇವಾಗ ಅನಗತ್ಯವಾಗಿ ದಲ್ಲಾಳಿ ಕೆಲಸ ಮಾಡ್ತಾಯಿದೆ. ನಾನು ಪದೇ ಹೇಳ್ತಾ ಇದ್ದೀನಿ, ಒಂದು 10 ವರ್ಷಗಳಿಂದನೂ ಸರ್ಕಾರ KHB ಮೂಲಕ, BDA ಮೂಲಕ, ಬೂಡ ಅಂತ ಏನೇನು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟೀಸ್ ಇದೆ ಅವಳ ಮೂಲಕ, KDB ಮೂಲಕ ಭೂಸ್ವಾಧೀನವನ್ನು ಮಾಡುವಂತಹ, ರೈತರ ಭೂಮಿಯನ್ನು ಕಿತ್ಕೊಳ್ಳುವಂಥ ಕೆಲಸವನ್ನು ಬಿಡಬೇಕು. ಅಗತ್ಯವಿದ್ದಷ್ಟು ಮಾತ್ರ ಮಾಡಬೇಕು. ಅದಕ್ಕೆ ಕಡಿಮೆ ಎಕರೆಗಳಲ್ಲಿ ಎಲ್ಲಿ ಭೂಮಿಯನ್ನು ಕೊಡೋದಕ್ಕೆ ಸಿದ್ಧ ಇರ್ತಾರೋ ಅಲ್ಲಿ ಮಾಡಬೇಕು ಅಂತ ಈಗಾಗಲೇ 1 ಲಕ್ಷಕ್ಕಿಂತ ಹೆಚ್ಚು ಎಕರೆಗಳು ಇವತ್ತು ಕರ್ನಾಟಕ 1 ಲಕ್ಷ ಎಕರೆಗಳಿಗಿಂತ ಹೆಚ್ಚು ಭೂಮಿಯನ್ನು ಇವತ್ತು ಲ್ಯಾಂಡ್ ಬ್ಯಾಂಕ್ ಮಾಡಿಕೊಂಡು ಸರ್ಕಾರ ಕೂತಿದೆ. ಅಲ್ಲೆಲ್ಲೂ ಡೆವಲಪ್ ಆಗ್ತಾ ಇಲ್ಲ. ಈಗ 30 ಲಾಲ್ಬಾಗ್ಗಳಷ್ಟು ವಿಸ್ತೀರ್ಣದ ಪ್ರದೇಶವನ್ನು ಬಿಡದಿಯಲ್ಲಿ ಭೂಸ್ವಾಧೀನ ಮಾಡ್ಕೊಳ್ಳೋಕೆ ಹೊರಟಿದೆ. ಅವೆಲ್ಲ ಸರ್ಕಾರ ಮಾಡುವಂಥ ಕೆಲಸಗಳಲ್ಲ. ಖಾಸಗಿಯವರು ಇವತ್ತು ಸಿದ್ಧ ಇದ್ದಾರೆ ಲೇಔಟ್ ಮಾಡೋದಕ್ಕೆ, ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ ಮಾಡೋದಕ್ಕೆ. ಅವರು ಕಾನೂನುಬದ್ಧವಾಗಿ ಮಾರ್ಕೆಟ್ ರೇಟಲ್ಲಿ ಪರಿಹಾರವನ್ನು ಕೊಟ್ಟು ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡಬೇಕೆ ಹೊರತು ಸರ್ಕಾರ ಜನರು ಕೊಟ್ಟಿರುವ ಹಕ್ಕುಗಳನ್ನು ದುರ್ಬಳಕೆ ಮಾಡಿಕೊಂಡು ಕಾಯ್ದೆ ಕಾನೂನುಗಳನ್ನು ರೂಪಿಸಿ ಇದನ್ನು ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಇಲ್ಲದ ರೀತಿಯಲ್ಲಿ ಮಾಡಿಕೊಂಡು ಬಲಾತ್ಕಾರದಿಂದ ಭೂಮಿ ಕಿತ್ಕೊಳ್ಳೋದು ಹೇಯವಾದದ್ದು. ಇದು ಮಹಾತ್ಮ ಗಾಂಧೀಜಿಯವರ ಸ್ವಾತಂತ್ರ್ಯದ ಕಲ್ಪನೆಗೆ ವಿರುದ್ಧವಾಗಿರುವಂಥದ್ದು, ಗ್ರಾಮ ಸ್ವರಾಜ್ಯಕ್ಕೆ ವಿರುದ್ಧವಾಗಿರುವಂಥದ್ದು. ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಏನೆಲ್ಲ ಅಳವಡಿಕೆ ಮಾಡಿಕೊಟ್ಟಿದ್ದಾರೆ ಬದುಕುವ ಹಕ್ಕಿನ ವಿಚಾರವಾಗಿ, ಅದರ ಬದುಕುವ ಹಕ್ಕನ್ನೇ ಕಸಿಯುವಂಥ ವಿಚಾರಗಳು. ಈ ವಿಚಾರವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮೊದಲಿಂದಲೂ ಹೋರಾಟ ಮಾಡ್ಕೊಂಡು ಬಂದಿದೆ. ರಾಜ್ಯಾದ್ಯಂತ ನಾನು ಕಳೆದ ವಾರ ಕೊಪ್ಪಳದಲ್ಲಿ ಇದೇ ತರಕ್ಕೆ ಅಲ್ಲಿ ನಡೀತಿರುವಂಥ ಅಕ್ರಮ ಗಣಿಗಾರಿಕೆ ಮತ್ತು ಕಾರ್ಖಾನೆಗಳ ಮಾಲಿನ್ಯದ ವಿರುದ್ಧ ಕೊಪ್ಪಳದಲ್ಲಿ 250 ದಿನಗಳಿಂದ ಹೋರಾಟ ಮಾಡ್ತಾ ಬರ್ತಿದ್ದಾರೆ. ಅಲ್ಲೂ ಸಹ ಹೋಗಿ ಇದೇ ವಿಚಾರವನ್ನು ಹೇಳಿ ಅಲ್ಲೂ ಸಹ ಬೆಂಬಲ ಕೊಟ್ಟು ಬಂದಿದ್ದೀವಿ. ರಾಜ್ಯಾದ್ಯಂತ ಇಂಥ ವಿಚಾರಗಳ ಪರವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇದೆ. ಈ ಸಂದರ್ಭದಲ್ಲಿ ಈ 11 ಸರ್ಜಾಪುರ ಹೋಬಳಿಯ 11 ತಾಲೂಕುಗಳ ಮೂಲಕ ಹೋಗ್ತಿರುವಂಥ ಈ ಬೈಕ್ ಜಾಥಾ ಹೋಬಳಿಯ 11 ಗ್ರಾಮಗಳ ಮೂಲಕ ಹೋಗ್ತಿರುವಂಥ ಈ ಬೈಕ್ ಜಾಥಾ ಕೇವಲ ಈ ಹಳ್ಳಿಗರ ಸಮಸ್ಯೆ ಅಲ್ಲ, ಇದು ಇಡೀ ರಾಜ್ಯದ ಜನರ ಸಮಸ್ಯೆ. ಬಹಳ ಮುಖ್ಯವಾಗಿ ಆನೇಕಲ್ ತಾಲೂಕಿನ ಜನರ ಜೀವನ್ಮರಣದ ಪ್ರಶ್ನೆಯಾಗಿ ನಾವು ಇದನ್ನು ತೆಗೆದುಕೊಳ್ಳಿಲ್ಲ ಅಂದರೆ ಈ ಹೋರಾಟಗಳನ್ನು ಗೆಲ್ಲೋದಕ್ಕಾಗೋದಿಲ್ಲ. ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಈ ಆನೇಕಲ್ ತಾಲೂಕು ಇತ್ತು ಸಂಪೂರ್ಣವಾಗಿ ತನ್ನ ಮೂಲ ಸ್ವರೂಪವನ್ನು ಕಳೆದುಕೊಂಡು ಇಲ್ಲಿ ಜನ ಬದುಕಲಾರದಂತಹ ಒಂದು ಕೆಟ್ಟ ವಾತಾವರಣ ನಿರ್ಮಾಣ ಆಗುತ್ತೆ. ಈಗಲೇ ಫ್ಯಾಕ್ಟ್ರಿಗಳಿಂದ ಬಿಡ್ತಾ ಇರುವಂಥ ಕಲುಷಿತ ನೀರು, ರಾಸಾಯನಿಕ ಯುಕ್ತ ನೀರು ನಮ್ಮ ನೆಲ ಭೂಜಲವನ್ನು, ಅಂತರ್ಜಲವನ್ನು ಹಾಳು ಮಾಡಿದೆ. ನಾವಿವತ್ತು ನೀರು ಕುಡಿಬೇಕು ಅಂದರೆ ಬಹುಶಃ ಕಾವೇರಿ ನೀರನ್ನೇ ಕುಡಿಯುವಂಥ ಒಂದು ದುಸ್ಥಿತಿಗೆ ಇವತ್ತು ಆನೇಕಲ್ ತಾಲೂಕಿನ ಜನ ಹೋಗಿದ್ದಾರೆ. ಇವೆಲ್ಲದನ್ನ ಮನಗೊಂಡು ನಮ್ಮ ಆನೇಕಲ್ ತಾಲೂಕಿನ ಜನತೆ ಮತ್ತು ಈ ಭಾಗದ ಬೆಂಗಳೂರು ಸರ್ಜಾಪುರ ರಸ್ತೆಯಲ್ಲಿರುವಂಥ ಜನರು ಸಹ ಈ ಹೋರಾಟಕ್ಕೆ ಹತ್ರ ಇರೋದ್ರಿಂದ ಬಂದು ಭಾಗವಹಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತೀನಿ. ಇದು ಭೂಸ್ವಾಧೀನದಿಂದ ಕೇವಲ ಸಂಚಾರ ದಟ್ಟಣೆ ಮಾತ್ರ ಅಲ್ಲ, ಇಲ್ಲಿ ಉತ್ತಮವಾದ ಆಮ್ಲಜನಕ, ಬದುಕುವಂತಹ ವಾತಾವರಣವೇ ಇಲ್ಲದಂತಹದ್ದಾಗುತ್ತೆ.
ಚರಂಡಿಗಳಲ್ಲಿ ಇಲ್ಲಿ ನಮ್ಮಲ್ಲಂತೂ ಈ ಸುಯೇಜ್ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ಗಳೇ ಇಲ್ಲ. ಈಗ ಆ ಕಡೆ ಅದು ಚಂದಾಪುರದಿಂದ ಬೆಂಗಳೂರು ಹೊಸೂರು ರಸ್ತೆಯಲ್ಲಿ ಬೆಂಗಳೂರಿಂದ ಹೊಸೂರು ಕಡೆ ಬರುವಾಗ ಬಲಗಡೆ ಆಗಿರುವಂಥ ಕೈಗಾರಿಕೆಗಳ ಕಾರಣದಿಂದಾಗಿ ಇವತ್ತು ಅಲ್ಲಿ ಪಕ್ಕದಲ್ಲಿರುವಂಥ ಸಾಲುಘಟ್ಟ, ಚೋಳಘಟ್ಟ ಕೆರೆ ಇರಬಹುದು, ಮುತ್ತನಲ್ಲೂರು ಕೆರೆ ಇರಬಹುದು, ಅಲ್ಲಿಂದ ಹಿಡಿದು ಬಿದಿರುಗುಪ್ಪೆ ಕೆರೆ ತನಕ ಇರಬಹುದು, ಎಲ್ಲ ಕೆರೆಗಳು ಇವತ್ತು ಸಂಪೂರ್ಣವಾಗಿ ತಮ್ಮ ಮೂಲ ಸ್ವರೂಪವನ್ನು ಕಳೆದುಕೊಂಡು ರಾಸಾಯನಿಕಗಳನ್ನು ಶೇಖರಣೆ ಮಾಡುವಂತಹ ಒಂದು ಕೂಪಗಳಾಗಿವೆ. ಹಾಗಾಗಿ ಅದು ನಮ್ಮ ಏನಂತಾರೆ ಕ್ವಾಲಿಟಿ ಆಫ್ ಲೈಫು ಅಂತ ಏನು ಹೇಳ್ತೀವಿ, ಗುಣಮಟ್ಟದ ಜೀವನ ಅದಕ್ಕೆ ತೊಂದರೆ ಆಗಲಿದೆ. ಟ್ರಾಫಿಕ್ ಅಂತೂ ಈಗಾಗಲೇ ಒಂದು ಒಳ್ಳೆ ರಸ್ತೆ ಒಂದು ರಸ್ತೆಯೂ ಒಳ್ಳೆಯದಿಲ್ಲ. ನಮ್ಮ ಆನೇಕಲ್ ತಾಲೂಕಲ್ಲಿ ಒಂದು ರಸ್ತೆ ಒಳ್ಳೆಯದಿಲ್ಲ. ಇಲ್ಲಿ ಆಗಬೇಕಾದಷ್ಟು ಮಟ್ಟಕ್ಕೆ ಅದನ್ನು ರಸ್ತೆಗಳ ಸುಧಾರಣೆ ಆಗಿಲ್ಲ, ರಸ್ತೆಗಳ ನಿರ್ಮಾಣ ಆಗಿಲ್ಲ. ಅದ್ರ ಜೊತೆಗೆ ಈ ಒಂದು 10 ಕಿಲೋಮೀಟರ್ ದೂರದ ಒಂದು ಶಾಲೆ ಕಳಿಸೋದಕ್ಕೆ 1 ಗಂಟೆ ತೆಗೆದುಕೊಳ್ತಾ ಇದ್ದಾರೆ ಈ ಭಾಗದಲ್ಲಿ. ಹಾಗಾಗಿ ಇದು ಕೇವಲ ಟ್ರಾಫಿಕ್ ಜಾಸ್ತಿ ಆಗುತ್ತೆ, ಟ್ರಾಫಿಕ್ನ ಜೊತೆಗೆ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ, ಪೊಲ್ಯೂಷನ್ ಜೊತೆಗೆ ಇಲ್ಲಿ ಬದುಕುವಂತಹ ಒಂದು ಕ್ವಾಲಿಟಿ ಆಫ್ ಲೈಫ್ ಲೀಡ್ ಮಾಡೋದಕ್ಕೆ ಬೇಕಾದಂಥ ವಾತಾವರಣವೇ ಇಲ್ಲದಂತ ಆಗ್ಬಿಡುತ್ತೆ. ಈಗಾಗಲೇ ಅಭಿವೃದ್ಧಿಯಿಂದ ಅತಿಯಾದ ಅಜೀರ್ಣ ಆಗಿರುವಂಥ ತಾಲೂಕು ಯಾವುದಾದ್ರೂ ನಮ್ಮ ರಾಜ್ಯದಲ್ಲಿದ್ದರೆ ಅದು ಆನೇಕಲ್ ತಾಲೂಕು. ಈ ಅತಿಯಾದ ಅಭಿವೃದ್ಧಿಯಿಂದ ಆಗ್ತಿರುವಂಥ ಅಜೀರ್ಣ ಇಡೀ ದೇಹವನ್ನಷ್ಟೇ ಅಲ್ಲ, ಮನಸ್ಸು ಮತ್ತು ಸಮುದಾಯಗಳನ್ನು ಸಹ ಕೆಡಿಸುತ್ತೆ. ಇಲ್ಲಿಗೆ ಸಾಕು. ಇದನ್ನು ಜನ ಅವ್ರಿಗೆ ಇಷ್ಟ ಬಂದ ಹಾಗೆ ಅನ್ನೋದಕ್ಕಿಂತ ಅವರ ಸ್ವತಃ ಸ್ವಾತಂತ್ರ್ಯವನ್ನು ಬಳಸ್ಕೊಂಡು ಅವ್ರು ಬದುಕೋದಕ್ಕೆ ಅವಕಾಶ ಕೊಡಬೇಕು. ಆ ಮೂಲಕ ಬೆಂಗಳೂರು ನಗರ ಜನರಿಗೂ ಸಹ ಒಂದು ಲಂಗ್ ಸ್ಪೇಸ್, ಒಂದು ಇಲ್ಲಿ ಆಮ್ಲಜನಕ ಉತ್ಪತ್ತಿ ಮಾಡುವಂಥ ಒಂದು ವಾತಾವರಣವನ್ನು ಇಲ್ಲಿ ನಾವು ಉಳಿಸ್ಕೊಳ್ಬೇಕು. ನಮ್ಮ ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿಯ 11 ಗ್ರಾಮಗಳಲ್ಲಿ ಫಲವತ್ತಾದ ಭೂಮಿಯನ್ನು KDB ಅಂತಕ್ಕಂಥ ಒಂದು ಸಂಸ್ಥೆ ಮುಖಾಂತರ ಸರ್ಕಾರ ವಾಮಮಾರ್ಗವಾಗಿ ಅಕ್ರಮವಾಗಿ ಭೂಸ್ವಾಧೀನವನ್ನು ಪಡಿಸ್ಕೊಂಡಿರೋದ ವಿರುದ್ಧವಾಗಿ ನಮ್ಮ ಅಂದೇನಹಳ್ಳಿ ಮತ್ತು ಮುತ್ತನಲ್ಲೂರು ಭಾಗದಲ್ಲಿ ಅಹೋರಾತ್ರಿ ಪ್ರತಿಭಟನೆಗಳನ್ನು ರೈತರು ಮಾಡ್ತಾ ಇದ್ದಾರೆ. ಇದನ್ನು ಬೆಂಬಲಿಸಿ ಹಲವಾರು ಸಂಘಟನೆಗಳು, ಕನ್ನಡ ಪರ ಇರ್ಬೋದು ಅಥವಾ ದಲಿತ ಪರ ಇರ್ಬೋದು, ವಕೀಲರ ಆದಿಯಾಗಿ, ಮಾಧ್ಯಮರ ಆದಿಯಾಗಿ ಎಲ್ಲರೂ ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಕೂಡ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿಯ ರಾಜ್ಯಾಧ್ಯಕ್ಷರು ಪ್ರತಿಭಟನಾ ಸ್ಥಳಕ್ಕೆ ಬಂದು ನಮಗೆ ಎಲ್ಲ ರೈತರಿಗೆ ಬೆನ್ನೆಲುಬನ್ನು ಕೊಟ್ಟು ಅವರಿಗೆ ಮಾರ್ಗದರ್ಶನ ಕೊಟ್ಟು ಬೆಂಬಲವನ್ನು ಕೊಟ್ಟಿದ್ದರು. ಕಳೆದ 1 ವರ್ಷಗಳಿಂದ ಕೂಡ ಸರ್ಕಾರ ಯಾವುದೇ ರೀತಿ ರೈತರಿಗೆ ಸ್ಪಂದನೆ ಮಾಡದಂಥ ಸಂದರ್ಭದಲ್ಲಿ 1 ವಾರದ ಹಿಂದೆ ಎಲ್ಲ ರೈತರು ನಾವು ಸಾಮೂಹಿಕವಾಗಿ KDB ಕಚೇರಿಗೆ ಮನವಿಯನ್ನು ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯವರು ಅವರೇ ನಮಗೆ ಒಂದು ದಿಕ್ಕನ್ನು ತಪ್ಪಿಸಿ ಆ ಬೆಂಗಳೂರಿನ ಮಡಿವಾಳದ ಬಳಿ ಎಲ್ಲ ರೈತರ ಮೇಲೆ ಸಾಮೂಹಿಕವಾಗಿ ಹಲ್ಲೆ ಮಾಡಿ ಅಥವಾ ಮಹಿಳೆಯರಿಗೂ ಕೂಡ ತೊಂದರೆ ಮಾಡಿದಂಥ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಇವತ್ತು ಪೊಲೀಸರ ಒಂದು ಕರ್ತವ್ಯವನ್ನು ಇವತ್ತು ಎಲ್ಲರೂ ಕೂಡ ಖಂಡಿಸ್ತಾ ಇದ್ದಾರೆ. ಈ ಹಿಂದೆ ಕೂಡ ನಮ್ಮ ಪ್ರತಿಭಟನಾ ಸ್ಥಳಕ್ಕೆ ಈ ರಾಜ್ಯದ ವಿರೋಧ ಪಕ್ಷಕ್ಕೆ ಮುಖಂಡರು ಬಂದು ಕೂಡ ಖಂಡಿಸಿದರು. ಅದನ್ನು ಇವತ್ತು ನಮ್ಮದೇ ತಾಲೂಕಿನ ಮನೆ ಮಗನಾದಂಥ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲೇ ಭ್ರಷ್ಟಾಚಾರ ಇರ್ಬೋದು, ಎಲ್ಲೇ ಅಧಿಕಾರಿಗಳಿಗೆ ಸ್ವಪ್ನವಾಗಿ ಪ್ರಜ್ವಲಿಸ್ತಕ್ಕಂಥ ಮತ್ತು ಎಲ್ಲ ರೈತ ಪರವಾಗಿ ಸಾಮಾಜಿಕ ಚಳುವಳಿಗಳಲ್ಲಿ ತಮ್ಮನ್ನು ತಾವು ನಿರಂತರವಾಗಿ ಏನು ನಮ್ಮ ಇಡೀ ರಾಜ್ಯದ 30 ಜಿಲ್ಲೆಗಳಲ್ಲಿ ಒಂದು ಬಲಿಷ್ಠವಾದ ಹೋರಾಟವನ್ನು ಮಾಡಿ ಜನರಿಗೆ ಯಾವುದೇ ರೀತಿಯ ಸಮಸ್ಯೆ ಆದಾಗ ಅಲ್ಲಿ ಇರ್ತಕ್ಕಂಥ ನಮ್ಮ KRS ಪಕ್ಷದ ರಾಜ್ಯ ಗೌರವಾಧ್ಯಕ್ಷರಾದಂಥ ಕೃಷ್ಣಾರೆಡ್ಡಿಯವರು ಕೂಡ ಇವತ್ತು ರವಿಕೃಷ್ಣಾರೆಡ್ಡಿಯವರು ಕೂಡ ಇವತ್ತು ಈ ಮೊನ್ನೆ ನಡೆದಂಥ ರೈತರಿಗೆ ಏನು ಇವತ್ತು ಪೊಲೀಸ್ ದೌರ್ಜನ್ಯ ಮಾಡಿದ್ದಾರೆ, ನಾನು ಅದನ್ನು ಖಂಡಿಸಿ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ರೈತರಿಗೆ ನನ್ನ ಬೆಂಬಲ ಇದೆ. ಮತ್ತು ಯಾವುದೇ ಕಾರಣಕ್ಕೂ ರೈತರು ನೀವು ಹಿಂದೆ ಹೋಗಬಾರ್ದು, ನಾವು ನಿರಂತರವಾಗಿ ನಿಮ್ಮ ಜೊತೆಗೆ ಇರ್ತೀವಿ ಅಂತೇಳಿ 18ನೇ ತಾರೀಕು ಬೃಹತ್ ಒಂದು ಬೈಕ್ ಜಾಥವನ್ನು ಧ್ವಂಸಂದ್ರದಿಂದ ಪ್ರಾರಂಭಗೊಂಡು ಮುತ್ತನಲ್ಲೂರಿಗೆವರೆಗೂ 11 ಹಳ್ಳಿಗಳಲ್ಲಿ ಒಂದು ಜಾಥಾ ಕಾರ್ಯಕ್ರಮವನ್ನು ಭಾಳ ಬೃಹದಾಕಾರದಲ್ಲಿ ಒಂದು ಬೈಕ್ಗಳನ್ನು 1000ಕ್ಕೂ ಹೆಚ್ಚು ಬೈಕ್ಗಳ ಸಮ್ಮುಖದಲ್ಲಿ ಅವರು ಬಂದು ರೈತರಿಗೆ ಆತ್ಮಧೈರ್ಯವನ್ನು, ಸ್ಥೈರ್ಯವನ್ನು ತುಂಬತಕ್ಕಂಥ ಮತ್ತು ಪೊಲೀಸ್ ವ್ಯವಸ್ಥೆಗೆ ಧಿಕ್ಕಾರವನ್ನು ಕೂರ್ತಕ್ಕಂಥ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ 11 ಹಳ್ಳಿಗಳ ಪರವಾಗಿ ಅಥವಾ ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ರೈತರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾರೆ. ಈಗಾಗಲೇ ಏನು ಹೋರಾಟ ಸ್ಟಾರ್ಟ್ ಆಗಿದೆ, ಅಂದೇನಹಳ್ಳಿ ಭಾಗದಲ್ಲಿ ಮಾರ್ಚ್ 2024ರಂದು ನೋಟಿಫಿಕೇಶನ್ ಆಯಿತು. ಅಲ್ಲಿಂದ ಸತತವಾಗಿ ಇಲ್ಲಿ ಗಂಟ ಇವತ್ತು ಬೀದಿಯಲ್ಲಿ ನಿಂತು ಹೋರಾಟ ಮಾಡಿರ್ಬೋದಾಗ್ಲಿ, ಕೋರ್ಟಲ್ಲಿ ಕಚೇರಿಗಳಲ್ಲಿ ನಾವು ಇವತ್ತು ಅಲ್ಲಿ ಕೂಡ ಹೋರಾಟ ಮಾಡ್ತಾ ಇದ್ದೀವಿ. ಸುಮಾರು ಹೋರಾಟಗಳನ್ನ ಇದೇ ಥರ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೂ ಕೂಡ ನಮಗೇನು ಫಲ ಸಿಗ್ತಾ ಇಲ್ಲ. ಆದುದರಿಂದ ನಮ್ಮ KRS ಪಕ್ಷದ ಗೌರವಾಧ್ಯಕ್ಷರಾದಂತಹ ನಮ್ಮ ರವಿಕೃಷ್ಣಾರೆಡ್ಡಿ ಸರ್ ಅವರು ಇವತ್ತು ನಮಗೆ ಬೆಂಬಲವಾಗಿ ನಿಂತಿದ್ದಾರೆ. ಇದು ನಮಗೆ ತುಂಬ ಆನೆಯ ಬಲ ಬಂದಂತಾಗಿದೆ. ಅದರಿಂದ ಇವಾಗ ಏನು 18 ತಾರೀಕು ಇದೇ ತಿಂಗಳು 18 ತಾರೀಕು ನಾವು ಬೈಕ್ ರ್ಯಾಲಿ ಮಾಡ್ತಾ ಇದ್ದೀವಿ. ಈ ಬೈಕ್ ರ್ಯಾಲಿಗೆ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಜೊತೆಗೂಡಿ ಈ ಹೋರಾಟನ ಯಶಸ್ವಿಗೊಳಿಸೋಣ.